ನಿಮಗೆ ಗೊತ್ತಾ, ಒಬ್ಬ ವ್ಯಕ್ತಿಯ ಮೆದುಳು ಎಷ್ಟು ಪವರ್ಫುಲ್ ಇರುತ್ತೆ ಅಂದ್ರೆ, ಯಾವಾಗ ಮನುಷ್ಯ ಏಳುತ್ತಾನೋ ಅವನ ಮೆದುಳು 10ರಿಂದ 23 ವ್ಯಾಟ್ ಬಲ್ಬ್ ಅನ್ನ ಉರಿಸುವ ಎನರ್ಜಿ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ನಿಮ್ಮ ಮೆದುಳು ನಿಮ್ಮ ಜೀವನದ ಬಲ್ಬ್ ಅನ್ನು ಕೂಡ ಹಚ್ಚಬಹುದು. ಆದ್ರೂ ನಿಮ್ಗೆ ಎಲ್ಲರ ರೀತಿ ಅನ್ಸಿದ್ರೆ ನಿಮ್ಮ ಮೆದುಳು ವೀಕ್, ನಿಮ್ಗೆ ವಿಷಯ ನೆನಪಿರೋದಿಲ್ಲ, ನೀವು ವಿಷಯವನ್ನ ಬೇಗನೆ ಮರ್ತೋಗ್ತೀರಾ ಮತ್ತು ಈ ಕಾರಣದಿಂದ ನೀವು ಲೈಫಲ್ಲಿ ಏನು ಮಾಡುತ್ತಿಲ್ಲ, ಮುಂದೆ ಹೋಗುತ್ತಿಲ್ಲ. ಈಗ ನಿಮ್ಗೆ ಚಿಂತೆ ಯಾಕೆ? ಈ ವಿಡಿಯೋದಲ್ಲಿ ನಾನು ನಿಮ್ಗೆ 5 ಇಂತಹ ರೂಲ್ಸ್ ಅನ್ನ ತಿಳಿಸೋಕೆ ಹೊರಟಿದ್ದೀನಿ. ಅದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಮೆದುಳು ಚಿರತೆಯ ವೇಗದಲ್ಲಿ ಓಡುತ್ತೆ. ರೂಲ್ ನಂಬರ್ 1, ಅವಾಯ್ಡ್ ಮಲ್ಟಿ ಟಾಸ್ಕಿಂಗ್. ನಿಮ್ಗೆ ಗೊತ್ತಾ, ಯಾವಾಗ ನೀವು ಮಲ್ಟಿ ಟಾಸ್ಕಿಂಗ್ ಮಾಡ್ತೀರಾ ಅಂದ್ರೆ ಒಂದೇ ಸಮಯದಲ್ಲಿ ಬೇರೆ ಬೇರೆ ಕೆಲಸ ಮಾಡಲು ಪ್ರಯತ್ನ ಪಡ್ತೀರಾ, ಇದರಿಂದ ನಿಮ್ಮ ಮೆದುಳು ವೀಕ್ ಆಗುತ್ತೆ. ಅದು ಕೇವಲ ವೀಕ್ ಆಗೋದಿಲ್ಲ, ಬದಲಾಗಿ ನಿಮ್ಮ ಕ್ರಿಯೇಟಿವಿಟಿಯನ್ನು ಕೂಡ ಹಾಳು ಮಾಡುತ್ತೆ. ನಿಮಗೆ ಡೀಪ್ ವರ್ಕ್ ಮಾಡಲು ಆಗೋದಿಲ್ಲ. ಈ ಕಾರಣದಿಂದ ನೀವು ಲೈಫ್ ಅಲ್ಲಿ ಏನು ಮಾಡಲು ಸಾಧ್ಯವಿಲ್ಲ. ಹಾರ್ವರ್ಡ್ ಬಿಸಿನೆಸ್ ಸ್ಕೂಲ್ ನ ಪ್ರಕಾರ ಒಬ್ಬ ಮನುಷ್ಯ ಮಲ್ಟಿ ಟಾಸ್ಕಿಂಗ್ ಮಾಡಲು ಆಗೋದಿಲ್ಲ. ನೀವು ಮಲ್ಟಿ ಟಾಸ್ಕಿಂಗ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಮೈಂಡ್ ಪವರ್ ವೀಕ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಒಬ್ಬ ಕ್ರಿಕೆಟರ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ, ಒಬ್ಬ ಬೌಲರ್ ರನ್ ಅಪ್ ನಿಂದ ಬೌಲಿಂಗ್ ಮಾಡ್ಬೇಕಾದ್ರೆ, ಆ ಸಮಯದಲ್ಲಿ ಅವನು ಬೌಲರ್ ನ ಮೇಲೆ ಧ್ಯಾನ ಕೊಡದೆ ತನ್ನ ಗರ್ಲ್ ಫ್ರೆಂಡ್ ಮೇಲೆ ಕೊಟ್ಟರೆ, ತನ್ನ ಅಪ್ಪ ಏನ್ ಮಾಡ್ತಾ ಇದ್ದಾರೆ, ಅಮ್ಮ ಏನ್ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿದ್ರೆ ಅವನು ಔಟ್ ಆಗೋದಂತೂ ಗ್ಯಾರಂಟಿ. ಅದಕ್ಕಾಗಿ ನಿಮಗೆ ನಿಮ್ಮ ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗಬೇಕಂದ್ರೆ ಕಾನ್ಸಂಟ್ರೇಷನ್ ಮತ್ತು ಫೋಕಸ್ ಅನ್ನ ಹೆಚ್ಚಿಸಬೇಕು. ಮತ್ತು ಇದು ಯಾವಾಗ ಆಗುತ್ತೆ ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಅನ್ನ ಅವಾಯ್ಡ್ ಮಾಡೋದ್ರಿಂದ. ಒಂದು ಸಮಯದಲ್ಲಿ ಒಂದೇ ಕೆಲಸವನ್ನ ಮಾಡೋದ್ರಿಂದ. ಓದುತ್ತಿದ್ದೀರಾ, ಕೇವಲ ಓದಿ. ಕೆಲಸ ಮಾಡುತ್ತಿದ್ದೀರಾ, ಕೇವಲ ಕೆಲಸ ಮಾಡಿ. ನೀವು ಈ ವಿಡಿಯೋವನ್ನ ನೋಡ್ತಿದ್ದೀರಾ, ಕೇವಲ ವಿಡಿಯೋವನ್ನ ನೋಡಿ. ಇದರಿಂದ ನೀವು ಒಂದು ವಿಷಯದ ಮೇಲೆ ಹೆಚ್ಚು ಕಾಲ ಗಮನ ಹರಿಸಬಹುದು. ರೂಲ್ ನಂಬರ್ 2, ಪೆನ್ ಮತ್ತು ಪೇಪರ್ನ ಜೊತೆಯಲ್ಲಿ ಯೋಚಿಸಿ. ನೀವು ಎಷ್ಟೋ ಸೈಂಟಿಸ್ಟ್ಗಳು, ರಿಸರ್ಚರ್ಸ್ಗಳ ಬಗ್ಗೆ ಕೇಳಿರಬಹುದು. ಅವರು ಯಾವಾಗ ಕ್ರಿಯೇಟಿವ್ ಕೆಲಸ ಮಾಡ್ತಾರೋ ಆಗ ಅವರು ಏಕಾಂತಕ್ಕೆ ಹೋಗಿ ಪೆನ್ ಪೇಪರ್ನ ಸಹಾಯದಿಂದ ಯೋಚನೆ ಮಾಡ್ತಾರೆ ಮತ್ತು ಇದರಿಂದಾನೇ ಅವರು ಏನಾದ್ರೂ ಕಂಡು ಹಿಡಿಯೋದು. ಆದ್ರೆ ಅವರು ಹೀಗೆ ಏಕೆ ಮಾಡ್ತಾರೆ? ಯಾಕಂದ್ರೆ ಯಾವಾಗ ನಾವು ಪೆನ್ ಮತ್ತು ಪೇಪರ್ನಿಂದ ಯೋಚನೆ ಮಾಡ್ತೀವೋ ಆಗ ನಮ್ಮ ಧ್ಯಾನ ಸ್ಥಿರವಾಗಿರುತ್ತೆ ಮತ್ತು ಇದೇ ಸಮಯ ನಮ್ಮ ಮೆದುಳು ಏಕಾಗ್ರತೆಯಲ್ಲಿ ಕೆಲಸ ಮಾಡುತ್ತೆ. ಆಗ ನಾವು ಒಂದು ಫ್ಲೋ ಸ್ಟೇಟ್ಗೆ ಹೋಗ್ತೀವಿ. ಫ್ಲೋ ಸ್ಟೇಟ್ ಅಲ್ಲಿ ಏನಾಗುತ್ತಂದ್ರೆ ನಾವು ಕಳೆದು ಹೋಗ್ತೀವಿ, ನಾವು ಫೋಕಸ್ ಆಗಿರ್ತೀವಿ. ಆಗ ನಮ್ಮ ಮೆದುಳು ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದ್ರೆ ನೀವು ಓದಿದ್ದೆಲ್ಲ ನಿಮಗೆ ನೆನಪಿರುತ್ತೆ. ಈ ಫ್ಲೋ ಸ್ಟೇಟ್ ಅಲ್ಲಿ ಮಾಡೋದನ್ನ ನೀವು ನಾರ್ಮಲ್ ಎನ್ವಿರಾನ್ಮೆಂಟ್ ಅಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಹೇಳ್ತಾರೆ ಡೀಪ್ ವರ್ಕ್ ಮಾಡಿ, ಯಾಕಂದ್ರೆ ಡೀಪ್ ವರ್ಕ್ ಈಸ್ ದ ಓನ್ಲಿ ಸೊಲ್ಯೂಷನ್. ಸ್ಟೀವ್ ಜಾಬ್ಸ್, ನಿಕೋಲಾ ಟೆಸ್ಲಾ ಇವರೆಲ್ಲ ಡೀಪ್ ವರ್ಕ್ ಮಾಡ್ತಾ ಇದ್ರು. ಅದಕ್ಕಾಗಿ ಸಾಮಾನ್ಯ ಮನುಷ್ಯರು ಮಾಡೋದಕ್ಕೆ ಆಗದ ಕೆಲಸವನ್ನ ಇವರು ಮಾಡಿರೋದು. ಉದಾಹರಣೆಗೆ ಬರಹಗಾರರು ಅಂದ್ರೆ ರೈಟರ್ ಏನಾದ್ರೂ ಬರೆಯೋದಕ್ಕೆ ಪೆನ್ ಪೇಪರ್ ಜೊತೆ ಕೂತಾಗ ಅವನು ತನ್ನ ಜೀವನದಲ್ಲಿ ಇಲ್ಲಿಯವರೆಗೂ ಕಲಿತಿದ್ದನ್ನ, ತಿಳಿದಿದ್ದನ್ನ ಬಹಳ ಚಂದವಾಗಿ ಪೇಪರ್ ಅಲ್ಲಿ ಬರೀತಾನೆ. ಆ ಸಮಯದಲ್ಲಿ ಅವನಿಗೆ ಅನ್ನಿಸಬಹುದು, ನನ್ನ ಮೆದುಳು ಇಷ್ಟು ಚುರುಕು ಹೇಗೆ? ನಾನು ನಿಮಗೆ ಹೇಳ್ತಿರೋದೇನೆಂದ್ರೆ, ಒಂದು ಪೆನ್ ಮತ್ತು ಪೇಪರ್ ಅನ್ನ ತಗೊಂಡು ಬರೆಯಲು ಶುರು ಮಾಡಿ. ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮೆದುಳಿನ ಕ್ಷಮತೆಯನ್ನ ನೋಡಿ ನಿಮಗೆ ಆಶ್ಚರ್ಯವಾಗುತ್ತೆ. ರೂಲ್ ನಂಬರ್ 3, ಮೆಡಿಟೇಷನ್ ಮಾಡಿ. ನಿಮಗೆ ಗೊತ್ತಾ, ಪ್ರತಿದಿನ 15 ನಿಮಿಷ ಮೆಡಿಟೇಷನ್ ಮಾಡೋದ್ರಿಂದ ಅದು ನಿಮ್ಮ ಥಾಟ್ಸ್ ಅನ್ನ, ಡಿಸ್ಟ್ರಾಕ್ಷನ್ ಅನ್ನ ಕಡಿಮೆ ಮಾಡುತ್ತೆ. ನಿಮ್ಮ ತಲೆಯಲ್ಲಿ ಏನೇನು ಓಡ್ತಿರುತ್ತೋ ಅದು ಶಾಂತವಾಗುತ್ತೆ ಮತ್ತು ಯಾವಾಗ ನಿಮ್ಮ ಮನಸ್ಸು ಶಾಂತವಾಗಿರುತ್ತೋ ಆಗ ನಿಮ್ಮ ಮೈಂಡ್ ಪವರ್ ಪೀಕ್ ಅಲ್ಲಿ ಇರುತ್ತೆ. ಆದ್ದರಿಂದ ನೀವು ಏನೇ ಕೆಲಸ ಮಾಡಿದ್ರೂ ಅದು ಚೆನ್ನಾಗಿ ಮಾಡಬಹುದು. ಮತ್ತು ಯಾರು ಪ್ರತಿದಿನ ಮೆಡಿಟೇಷನ್ ಮಾಡ್ತಾರೋ ಅವರ ಮನಸ್ಸು ಶಾಂತವಾಗುತ್ತೆ. ಹಾಗಾಗಿ ಅವರು ಲೈಫ್ ಅಲ್ಲಿ ಆಗಲಿ ಓದೋದ್ರಲ್ಲಿ ಆಗಲಿ ಚೆನ್ನಾಗಿ ಮಾಡ್ತಾರೆ. ಆದ್ದರಿಂದ ನಿಮಗೆ ನಿಮ್ಮ ಮೆಮೊರಿ ಪವರ್, ಕಾನ್ಸಂಟ್ರೇಷನ್ ಹೆಚ್ಚಿಗೆ ಮಾಡಬೇಕಂದ್ರೆ ಮೆಡಿಟೇಷನ್ ಅನ್ನು ಮಾಡೋದು ಅಗತ್ಯ. ರೂಲ್ ನಂಬರ್ 4, ನಿಮ್ಮ ಎಡಗೈಯನ್ನ ಉಪಯೋಗಿಸಿ. ನೀವು ರೈಟ್ ಹ್ಯಾಂಡೆಡ್ ಆಗಿದ್ರೆ ನಿಮ್ಮ ಕೆಲಸವನ್ನ ಲೆಫ್ಟ್ ಹ್ಯಾಂಡ್ ಅಲ್ಲಿ ಮಾಡಬೇಕು ಮತ್ತು ನೀವು ಲೆಫ್ಟ್ ಹ್ಯಾಂಡೆಡ್ ಆಗಿದ್ರೆ ನಿಮ್ಮ ಕೆಲಸವನ್ನ ರೈಟ್ ಹ್ಯಾಂಡ್ ಅಲ್ಲಿ ಮಾಡಬೇಕು. ಇದನ್ನ ಮಾಡಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿಯವರೆಗೂ ನೀವು ಏನ್ ಮಾಡ್ತಿದ್ರಿ? ನಿಮ್ಮ ಬಲಗೈಯನ್ನ ಉಪಯೋಗಿಸುತ್ತಿದ್ರಿ. ಹಾಗಾಗಿ ಅದು ನಿಮ್ಮ ಹ್ಯಾಬಿಟ್ ಆಗಿದೆ. ಇದನ್ನ ಮಾಡೋದಕ್ಕೆ ನಿಮಗೆ ಬುದ್ಧಿಯನ್ನ ಉಪಯೋಗಿಸಬೇಕಾಗಿಲ್ಲ. ಹಾಗಾಗಿ ನೀವು ಬಲಗೈಯಿಂದ ಬಹಳ ಸುಲಭವಾಗಿ ಬ್ರಷ್ ಅನ್ನ ಮಾಡಬಹುದು. ನಿಮಗೆ ತಲೆ ಓಡಿಸಬೇಕಾಗಿಲ್ಲ. ಈಗ ನೀವು ಎಡಗೈಯಿಂದ ಬ್ರಷ್ ಅನ್ನು ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ತಲೆ ಓಡಿಸಬೇಕು, ನಿಧಾನವಾಗಿ ಮಾಡಬೇಕು. ಆದ್ದರಿಂದ ಮೆದುಳಿಗೆ ಎಕ್ಸರ್ಸೈಸ್ ಕೊಟ್ಟ ಹಾಗೆ ಆಗುತ್ತೆ. ಆಗ ನೀವು ಪ್ರತಿ ಕೆಲಸವನ್ನ ಗಮನ ಇಟ್ಟು ಮಾಡ್ತೀರಾ ಮತ್ತು ಇದೇ ರೀತಿ ಪ್ರತಿ ಕೆಲಸವನ್ನ ಗಮನ ಇಟ್ಟು ಮಾಡೋದ್ರಿಂದ ನಿಮ್ಮ ಮೆದುಳು ಶಾರ್ಪ್ ಆಗುತ್ತೆ, ನಿಮ್ಮ ಬುದ್ಧಿಶಕ್ತಿ ಹೆಚ್ಚುತ್ತೆ. ಹಾಗಾಗಿ ಮುಂದಿನ ಸಾರಿ ನೀವು ಬ್ರಷ್ ಮಾಡಬೇಕಾದ್ರೆ ನಿಮ್ಮ ಉಲ್ಟಾ ಕೈಯನ್ನ ಉಪಯೋಗಿಸಿ. ಮೊಬೈಲ್ ಅನ್ನ ಕೂಡ ನೀವು ಉಲ್ಟಾ ಕೈಯಿಂದ ಉಪಯೋಗಿಸಬೇಕು. ಬುಕ್ ಅನ್ನ ಕೂಡ ಉಲ್ಟಾ ಕೈಯಲ್ಲಿ ಹಿಡಿಯಬೇಕು. ಇದನ್ನ ಪ್ರಾರಂಭದಲ್ಲಿ ಮಾಡುವಾಗ ತೊಂದರೆ ಆಗುತ್ತೆ, ಆದ್ರೆ ಇದರಿಂದ ನಿಮ್ಮ ಮೆದುಳಿನ ಬುದ್ಧಿಶಕ್ತಿ ಹೆಚ್ಚುತ್ತೆ. ರೂಲ್ ನಂಬರ್ 5, ಯೂಸ್ ಯುವರ್ ಹ್ಯಾಂಡ್ ಟು ಮೇಕ್ ಸರ್ಕಲ್ ಅಂಡ್ ಟ್ರಯಾಂಗಲ್. ನಿಮಗೆ ನಿಮ್ಮ ಒಂದು ಕೈಯಲ್ಲಿ ಸರ್ಕಲ್ ಅಂದ್ರೆ ವೃತ್ತವನ್ನು ಮಾಡಬೇಕು ಮತ್ತು ಇನ್ನೊಂದು ಕೈಯಲ್ಲಿ ಟ್ರಯಾಂಗಲ್ ಅಂದ್ರೆ ತ್ರಿಭುಜವನ್ನು ಮಾಡಬೇಕು. ಇದನ್ನ ಒಂದೇ ಸಾರಿ ಮಾಡಬೇಕು.
ಯಾವಾಗ ನೀವು ಎರಡು ಕೈಯನ್ನ ಒಂದೇ ಸಾರಿ ಉಪಯೋಗಿಸುತ್ತೀರೋ ಆಗ ನಿಮ್ಮ ಮೈಂಡ್ ಆಕ್ಟಿವ್ ಆಗುತ್ತೆ ಮತ್ತು ನಿಮ್ಮ ಕಾನ್ಸಂಟ್ರೇಷನ್ ಹಾಗೂ ಫೋಕಸ್ ಕೂಡ ಬೆಳೆಯುತ್ತೆ. ಅದಕ್ಕಾಗಿ ನೀವು ಇದನ್ನ ಈಗಲೇ ಟ್ರೈ ಮಾಡಿ ನೋಡಬಹುದು. ಈ ವಿಡಿಯೋವನ್ನ ಪಾಸ್ ಮಾಡಿ ನೋಡಿ. ಗೆಳೆಯರೆ, ಒಂದು ಸಾರಿ ರಿವೈಸ್ ಮಾಡೋಣ. ಮೊದಲನೇದು ಮಲ್ಟಿ ಟಾಸ್ಕಿಂಗ್ ಮಾಡಬಾರದು, ಅಂದ್ರೆ ಒಂದು ಸಮಯದಲ್ಲಿ ಒಂದೇ ಕೆಲಸವನ್ನ ಮಾಡಬೇಕು. ಎರಡನೇದು ಪೆನ್ ಮತ್ತು ಪೇಪರ್ ಇಂದ ಯೋಚನೆ ಮಾಡುವುದು. ಮೂರನೆಯದು ಪ್ರತಿದಿನ 15 ನಿಮಿಷ ಮೆಡಿಟೇಷನ್ ಮಾಡುವುದು. ನಂತರ ನಾಲ್ಕನೆಯದು ಉಲ್ಟಾ ಕೈಯನ್ನ ಉಪಯೋಗಿಸುವುದು. ಕೊನೆಯದ್ದು ನಿಮ್ಮ ಎರಡು ಕೈಗಳಿಂದ ಟ್ರಯಾಂಗಲ್ ಮತ್ತು ಸರ್ಕಲ್ ಅನ್ನು ಮಾಡುವುದು. ಗೆಳೆಯರೆ, ಈ ವಿಡಿಯೋ ಖಂಡಿತವಾಗಿ ನಿಮ್ಮ ಬ್ರೈನ್ ಪವರ್ ಅನ್ನ ಹೆಚ್ಚಿಸುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಗೆಳೆಯರ ಜೊತೆಗೆ ಶೇರ್ ಮಾಡಿ. ಸಿಗುವ ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.